ಧಾರವಾಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳ್ಳಖದೀಮರು ಚಿನ್ನಾಭರಣದ ಅಂಗಡಿಗಳಿಗೆ ಕನ್ನ ಹಾಕುವಂತಹ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಅದರ ಹಿನ್ನೆಲೆ ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಧಾರವಾಡ ಶಹರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಂಗಡಿ ಮಾಲೀಕರನ್ನು ಕರೆಸಿ ಸಭೆಯನ್ನು ನಡೆಸಲಾಗಿದೆ. ಎಸಿಪಿ ಅವರು ಈ ಒಂದು ಅಂಗಡಿ ಮಾಲೀಕರಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇನೆಂದರೆ ನೋಡಿ, ಧಾರವಾಡ ಶಹರ ಒಂದು ಘಟಕ ಏನಿದೆ ಪೊಲೀಸ್ ಠಾಣೆಯ ಒಂದು ಸಭಾಂಗಣದ ಅಥವಾ ಭವನದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು. ಚಿನ್ನಾಭರಣ ಅಂಗಡಿಯ ಮಾಲೀಕರೆಲ್ಲರೂ ಕೂಡ ಸಭೆಯನ್ನು ಸೇರಿಕೊಂಡಿದ್ದರು. ಬಂದಂತಹ ಒಂದು ಅಂಗಡಿ ಮಾಲೀಕರಿಗೆ ಭದ್ರತೆಯ ಕುರಿತಾಗಿ ಠಾಣೆಯ ಎಸಿಪಿ ಅಲಿ ಶೇಖ್ ಏನಿದ್ದಾರೆ ಅವರು ಮತ್ತು PSI ಆಗಿರುವಂತಹ ವಿನೋದ್ ಸೇರಿ ಧಾರವಾಡದ ಎಸಿಪಿ ಕೆಲವೊಂದು ಪ್ರಶಾಂತ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಅವರೆಲ್ಲರೂ ಕೂಡ ಅಲ್ಲಿ ಬಂದಂತಹ ಮಾಲೀಕರಿಗೆ ಹೇಳಿದ್ದಾರೆ ಏನಂದರೆ, ನೀವು ನಿಮ್ಮ ಅಂಗಡಿಗಳ ಭದ್ರತೆಗಾಗಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ, ತಿಳುವಳಿಕೆಯನ್ನು ತೆಗೆದುಕೊಳ್ಳಬೇಕಾಗತ್ತೆ. ಜೊತೆಗೆ ಯಾವ ಯಾವ ಅಂಗಡಿ ಮಾಲೀಕರು CCTVಗಳನ್ನು ಅಳವಡಿಸಬೇಕಾಗಿದೆ, ಯಾರು ಅಳವಡಿಸಿಲ್ಲ ಅವರು ಅಳವಡಿಸಲೇಬೇಕು ಅಂತ ಹೇಳಿದ್ದಾರೆ. CCTV ಅಳವಡಿಕೆ ಮಾಡೋದ್ರಿಂದ ನಾವು ಕಳ್ಳರನ್ನು ಬೇಗ ಕಂಡುಹಿಡಬಹುದು ಮತ್ತು ಶಾಪ್ಗಳಿಗೆ ಕಳ್ಳತನ ಆಗೋದು ಕೂಡ ತಪ್ಪಿ ಹೋಗುತ್ತೆ. ಈ ಕುರಿತಾಗಿ ಅಂಗಡಿ ಮಾಲೀಕರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ ನಕಲಿ ಬಂಗಾರ ಮಾರಾಟ ಮಾಡ್ತಿದ್ದಂತಹ ಅಥವಾ ಮಾರಾಟ ಏನು ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಇರಿ, ಯಾರಾದರೂ ನಕಲಿ ಚಿನ್ನವನ್ನು ತಂದು ನಿಮಗೆ ಮಾರ್ತಾರೆ ಅಂತಹ ಘಟನೆ ಕೂಡ ಆಗಿದೆ, ಅದನ್ನು ನೀವು ಸರಿಯಾಗಿ ಪರಿಗಣಿಸಿ ಅಂತ ಹೇಳಿ ಅಂಗಡಿ ಮಾಲೀಕರಿಗೆ CCTVಗಳನ್ನು ಹಾಕುವುದು ಇನ್ನು ಮುಂದೆ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಸೆಕ್ಯೂರಿಟಿ ಹಾಗೂ CCTV ಕ್ಯಾಮೆರಾಗಳು ಇದ್ದರೆ ನಿಮ್ಮ ಒಂದು ಅಂಗಡಿಗೆ ಸುರಕ್ಷಿತವಾಗಿರುತ್ತೆ. ಯಾವ ಒಂದು ಅಂಗಡಿಗಳಿಗೆ CCTVಯನ್ನು ಅಳವಡಿಕೆ ಮಾಡಿಲ್ವೋ ಅಂಥ ಅಂಗಡಿಗಳಿಗೆ ನಾವು ನೋಟಿಸನ್ನು ಕೂಡ ಕೊಡ್ತೀವಿ ಅಂತ ಪೊಲೀಸರು ತಿಳಿಸಿದ್ದಾರೆ. ಅಂತೇಳಿ ಯಾವ ಪ್ರಕಾರ ಮಾಡಬೇಕು ನಮ್ಮ ಸಾಹೇಬ್ ಹೇಳ್ತಾರೆ, ಅದನ್ನು ತಾವು ಮಾಡಿ. ಇದಕ್ಕಿಂತ ಮೊದಲಾದರೂ ನಮ್ಮ ಎಸಿಪಿ ಸಾಹೇಬ್ ಹೇಳಿದ್ರು ಅವ್ರಿಗೆ ನೋಟಿಸ್ ಕೊಡಿ ಅಂತೇಳಿ. ತಮ್ಗೆ ನಾವು ನೋಟಿಸ್ ಕೊಟ್ಟು ಒಂದಷ್ಟು ಮಂದಿ ಕೊಟ್ಟೇನೆ. ಅದು ನಿಮ್ಮ ಅಂಗಡಿಗೆ ಯಾರು ಬರ್ತಾರೆ ಅನ್ನೋದು ನಮ್ಗೆ CC ಕ್ಯಾಮ್ರಾ ಹಾಕಂತ ನಾ ಅಷ್ಟು ಹೇಳ್ತಾರೆ. ಎಲ್ಲೆಲ್ಲಿ ಇದ್ದಾಗ ಹೋಗಿರ್ತಾನೆ ಕಳೋಗ್ಯಾವ ಹಂಗೆ ಅಂತೇಳಿ ಯಾವ ಪ್ರಕಾರ ಮಾಡಬೇಕು ನಮ್ಮ ಸಾಹೇಬ್ ಹೇಳ್ತಾರೆ, ಅದನ್ನು ತಾವು ಮಾಡಿ. ಇದಕ್ಕಿಂತ ಮೊದಲಾದರೂ ನಮ್ಮ ಎಸಿಪಿ ಸಾಹೇಬ್ ಹೇಳಿದ್ರು ಅವ್ರಿಗೆ ನೋಟಿಸ್ ಕೊಡಿ ಅಂತೇಳಿ. ತಮ್ಗೆ ನಾವು ನೋಟಿಸ್ ಕೊಟ್ಟು ಒಂದಷ್ಟು ಮಂದಿ ಕೊಟ್ಟೇನೆ. ಅದು ನಿಮ್ಮ ಅಂಗಡಿಗೆ ಯಾರು ಬರ್ತಾರೆ ಅನ್ನೋದು ನಮ್ಗೆ CC ಕ್ಯಾಮ್ರಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.